ಕಾಶ್ಮೀರದ ಗಡಿ ರೇಖೆ ಆ ಭಾಗದಲ್ಲಿ ಪಾಕ್ನಿಂದ ಶೆಲ್ ದಾಳಿಗಳಾಗ್ತಾ ಇದೆ. ಅಂತಾರಾಷ್ಟ್ರೀಯ ಗಡಿ ರೇಖೆ ಆ ಭಾಗ ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ ಪಾಕ್. ಪದೇ ಪದೇ ಕದನ ವಿರಾಮ ಉಲ್ಲಂಘಿಸ್ತಾ ಇದೆ. ಜನವಸತಿ ಪ್ರದೇಶಗಳನ್ನೇ ಗುರಿಯಾಗಿಸಿ ಶೆಲ್ ದಾಳಿಗಳನ್ನು ನಡೆಸ್ತಾ ಇದೆ. ಶೆಲ್ ದಾಳಿಯಿಂದಾಗಿ ಗಡಿಯಲ್ಲಿನ ಮನೆಗಳಿಗೆ ಹಾನಿಯಾಗ್ತಾ ಇದೆ. ಕಳೆದ 14 ದಿನಗಳಿಂದ ಶೆಲ್ ದಾಳಿಯನ್ನು ನಡೆಸ್ತಾ ಇದೆ ಪಾಕ್. ನೋಡಿ, ಕಾಶ್ಮೀರದ ಗಡಿ ರೇಖೆಯ ಉದ್ದಕ್ಕೂ ಕೂಡ ಪಾಕ್ನಿಂದ ಶೆಲ್ ದಾಳಿ ಆಗ್ತಾ ಇದೆ. ಅದನ್ನೇ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ಹೇಳ್ತಲೇ ಇದ್ರು. ಪದೇ ಪದೇ ಇಂತಹ ಕದನ ವಿರಾಮ ಉಲ್ಲಂಘನೆಯನ್ನ ಪಾಕ್ ಮಾಡ್ತಲೇ ಇದೆ. ಪದೇ ಪದೇ ಕೆಣಕುವಂತಹ ಕೆಲಸವನ್ನ ಮಾಡ್ತಲೇ ಇದೆ ಅನ್ನುವಂತಹ ವಿಚಾರವನ್ನ ಜನರನ್ನ ಶಿಫ್ಟ್ ಮಾಡಿದೆ ಜಮ್ಮು ಕಾಶ್ಮೀರ ಸರ್ಕಾರ. ಅಕ್ನೂರಿನ ಕುಟುಂಬಗಳನ್ನ ಅಲ್ಲಿನ ಸರ್ಕಾರ ಶಿಫ್ಟ್ ಮಾಡಿದೆ. ಜಮ್ಮುವಿನಿಂದ 28 ಕಿಲೋಮೀಟರ್ ದೂರದಲ್ಲಿನ ಅಕ್ನೂರ್ ನಗರ ಇದು. ಸರ್ಕಾರದಿಂದ ಕುಟುಂಬಗಳಿಗೆ ಫ್ಲಾಟ್ಗಳನ್ನ ಕೂಡ ಮಂಜೂರು ಮಾಡಲಾಗಿದೆ. ಅಂದ್ರೆ ಯುದ್ಧದ ಕಾರ್ಮೋಡ ಇರುವಂತಹ ಕಾರಣಕ್ಕಾಗಿ ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಅದರಲ್ಲೂ ಪಾಕಿಸ್ತಾನ ನಮ್ಮ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಶೆಲ್ಗಳ ದಾಳಿಯನ್ನ ನಡೆಸ್ತಾ ಇದೆ. ಹೀಗಾಗಿ ಪ್ರಾಣಾಪಾಯ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಅಕ್ನೂರು ಆ ಭಾಗದಲ್ಲಿನ ಜನಗಳನ್ನ ಸ್ಥಳಾಂತರ ಮಾಡಲಾಗಿದೆ. 28 ಕಿಲೋಮೀಟರ್ ದೂರದಲ್ಲಿ ಒಂದಷ್ಟು ಫ್ಲಾಟ್ಗಳನ್ನ ಅವರಿಗಂತಲೇ ಮಂಜೂರು ಮಾಡಲಾಗಿದೆ. ಅಲ್ಲಿ ವಾಸಿಸೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಗಡಿ ನಿಯಂತ್ರಣ ರೇಖೆ ಬಳಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸ್ತಾ ಇದೆ. ಕದನ ವಿರಾಮ ಉಲ್ಲಂಘಿಸಿರುವಂತಹ ಪಾಕ್ ಸೈನಿಕರಿಂದ ಗುಂಡಿನ ದಾಳಿ ನಡೀತಾ ಇದೆ. ಪಾಕ್ ಸೈನಿಕರ ದಾಳಿಯಿಂದಾಗಿ ಪೂಂಚ್ನಲ್ಲಿ 13 ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ. ಇನ್ನು 59 ಮಂದಿಗೆ ಗಾಯವಾಗಿದ್ದು ಇವರಲ್ಲಿ 44 ಗಾಯಾಳುಗಳು ಪೂಂಚ್ನವರು ಅನ್ನೋದು ತಿಳಿದು ಬರ್ತಾ ಇದೆ. ಅದರಲ್ಲಿ ಸಾವನ್ನಪ್ಪಿದಂತವರ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಒಂದು ಕಡೆ ತಮ್ಮ ಕುಟುಂಬದವರನ್ನ, ತಮ್ಮ ಮನೆ ಮಕ್ಕಳನ್ನ ಕಳ್ಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇರುವಂತಹ ದೃಶ್ಯ ನಿಜಕ್ಕೂ ಮನ ಕಲಕುವಂತಿದೆ. ಆಪರೇಷನ್ ಸಿಂಧೂರಾಗೆ ಉಗ್ರ ಸಂಘಟನೆ ಅಲ್ ಖೈದಾ ಕಿಡಿಕಾರಿದೆ. ಅಲ್ ಖೈದಾ ಕೂಡ ರಿಯಾಕ್ಟ್ ಮಾಡಿದೆ. ಭಾರತದ ಭಗವಾ ಸರ್ಕಾರವು ಬಾಂಬ್ ದಾಳಿ ನಡೆಸಿದೆ. ಅಲ್ ಖೈದಾ ಇಂಡಿ ಸಬ್ ಕಾಂಟಿನೆಂಟ್ ಹೇಳಿಕೆ ಬಿಡುಗಡೆ ಮಾಡಿದೆ. ಮಸೀದಿ ಮತ್ತು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ ಅಂತ ಹೇಳಿ ಅಲ್ ಖೈದಾ ಹೇಳ್ತಾ ಇದೆ. ಭಾರತವು ಇಸ್ಲಾಂ ವಿರುದ್ಧ ದಶಕಗಳಿಂದ ಯುದ್ಧ ಮಾಡ್ತಾ ಇದೆ. ಇಸ್ಲಾಂ ಮತ್ತು ಮುಸ್ಲಿಮರನ್ನ ರಕ್ಷಿಸೋದಕ್ಕೆ ಹೋರಾಟ ನಡೆಸಬೇಕಾಗಿದೆ. ಅಲ್ ಖೈದಾ ಇನ್ ದಿ ಸಬ್ ಕಾಂಟಿನೆಂಟ್ ಹೇಳಿಕೆ ಬಿಡುಗಡೆ ಮಾಡಿರೋದು ನೋಡಿ, ಅವರದೇ ಆಂಗಲ್ನಲ್ಲಿ ಅವರು ಯೋಚನೆ ಮಾಡ್ತಾರೆ ಹೊರತಾಗಿ ಪರಿಸ್ಥಿತಿ ಏನು ನೋಡಿ. ಅಲ್ ಖೈದಾ ಈ ರೀತಿಯ ಹೇಳಿಕೆಯನ್ನ ಬಿಡುಗಡೆ ಮಾಡಿರೋದು ಅಂದ್ರೆ ಭಾರತದ ಮೇಲೆ ಆರೋಪಗಳ ಸುರಿಮಳೆ ಕೈದಿದೆ. ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ರು. ಹರೀಶ್, ನಾವು ಗಮನಿಸ್ತಾ ಇರೋ ಹಾಗೆ ಈಗ ಅಲ್ ಖೈದಾ ಕೂಡ ತನ್ನ ಹೇಳಿಕೆಯನ್ನ ಬಿಡುಗಡೆ ಮಾಡುತ್ತೆ, ಭಾರತದ ಮೇಲೆ ಆರೋಪಗಳ ಸುರಿಮಳೆಗೈಯತ್ತೆ. ಅಂದ್ರೆ ಈ ಪಾಕಿಸ್ತಾನ, ಈ ಉಗ್ರ ಸಂಘಟನೆಗಳೆಲ್ಲವೂ ಕೂಡ ಒಟ್ಟಾಗಿ ನಿಂತ್ಕೊಂಡ್ಬಿಟ್ಟಿದೆ ಅಂತ ಕಾಣುತ್ತೆ. ಹೌದು ಮಧು ನಾಗರಾಜ್, ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇರ್ತಕ್ಕಂತಹ ಯಾವುದೇ ಉಗ್ರರ ನೆಲೆಗಳನ್ನು ನಾವು ಬಿಡೋದಿಲ್ಲ, ಹುಡುಕಿ ಒಡೆದಾಕ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಪಾಕಿಸ್ತಾನಕ್ಕೆ ಕೊಟ್ಟಿತ್ತು. ಆದರೆ ಪಾಕಿಸ್ತಾನ ಉಗ್ರರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ಕೈಗೊಂಡಿರಲಿಲ್ಲ. 14 ದಿವಸಗಳ ನಂತರ ಭಾರತ ಈ ರೀತಿಯಾದಂಥ ಒಂದು ದಾಳಿಯನ್ನ ಮಾಡ್ತು. ಅಂದ್ರೆ ಪಾಕಿಸ್ತಾನದ ಉಗ್ರ ನೆಲೆಗಳಲ್ಲಿ, ಅಂದ್ರೆ ಪಾಕಿಸ್ತಾನ ಸೇನೆ ಆಗಿರ್ಬೋದು, ISI ಆಗಿರ್ಬೋದು, ಇವರ ಬೆಂಬಲದಿಂದ ಅಲ್ಲಿ ಇರ್ತಕ್ಕಂಥ ಉಗ್ರ ನೆಲೆಗಳೇನಿದೆ, ಇವು ನೆಲೆಗಳ ಮೇಲೆ ಭಾರತ ಟಾರ್ಗೆಟ್ ಮಾಡಿ ಅವುಗಳ ಮೇಲೆ ದಾಳಿಯನ್ನ ಮಾಡ್ತು. ಮತ್ತೆ ಅಲ್ಲಿ ಸಾಕಷ್ಟು ನಷ್ಟ ಆಗಿರುವಂತಹದ್ದು. ಈ ಉಗ್ರ ನೆಲೆಗಳ ಮೇಲೆ ದಾಳಿ ಆಗಿರೋದನ್ನ ಬೇರೆ ಬೇರೆ ಉಗ್ರ ಸಂಘಟನೆಗಳು ಸಹಿಸಿಕೊಳ್ತಿಲ್ಲ. ಈಗ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಎ ತೊಯ್ಬಾ, ಮತ್ತೆ ಈಗ ಅಲ್ ಖೈದಾ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಮುಖ್ಯವಾಗಿ ಏನು ಭಾರತ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದನ್ನ ಅಲ್ ಖೈದಾ ಈಗ ಖಂಡಿಸಿರುವಂತಹದ್ದು. ಮತ್ತೆ ಇದು ಮುಸ್ಲಿಮರ ಹಾಗೂ ಇಸ್ಲಾಂ ಧರ್ಮದ ಮೇಲಿನ ದಾಳಿ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಮತ್ತೆ ಭಾರತದಲ್ಲಿನ ಭಗವಾ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ.
ಮತ್ತೆ ಈ ಹೋರಾಟಕ್ಕೆ ಒಗ್ಗೂಡಬೇಕಾಗಿದೆ. ಮತ್ತೆ ನಾವು ನಿರಂತರವಾಗಿ ಹೋರಾಟವನ್ನ ಭಾರತದ ಭಗವಾ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂತದ್ದು. ಇಲ್ಲಿ ಮುಖ್ಯವಾಗಿ ಉಗ್ರ ಸಂಘಟನೆಗಳಿಗೆಲ್ಲವೂ ಕೂಡ ಒಟ್ಟಾದಂತೆ ಕಾಣಿಸ್ತಾ ಇದೆ. ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಲಷ್ಕರ್ ಇ ತೊಯ್ಬಾ ಮತ್ತೆ ಈಗ ಅಲ್ ಖೈದಾ ಕೂಡ ಈಗ ಸೇರ್ಕೊಂಡಿರುವಂತಹದ್ದು. ಅಲ್ ಖೈದಾ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಮತ್ತೆ ಇದನ್ನ ಭಾರತ ಸರ್ಕಾರ ಯಾವ ರೀತಿಯಾಗಿ ನೋಡುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಒಂದ್ ಕಡೆ ಗಡಿಯಲ್ಲಿ ಉದ್ವಿಗ್ನತಾ ಪರಿಸ್ಥಿತಿ ಇದೆ, ಒಂದ್ ಕಡೆ ಉಗ್ರ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಡ್ತಿರುವಂತಹದ್ದು, ಇನ್ನೊಂದು ಕಡೆ ಪಾಕಿಸ್ತಾನ ಗೊಡ್ಡು ಬೆದರಿಕೆಯನ್ನ ಹಾಕ್ತಾ ಇದೆ, ನಾವು ಯಾವಾಗ ಬೇಕಾದ್ರೂ ಭಾರತದ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಮತ್ತೆ ಕ್ಷಿಪಣಿಗಳನ್ನ ಭಾರತಕ್ಕೆ ಹಾರಿಸುವ ಮೂಲಕ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದೆ. ಮತ್ತೆ ಭಾರತ ಡಿಫೆನ್ಸ್ ಸಿಸ್ಟಮ್ ಬಹಳಷ್ಟು ಶಕ್ತಿಯುತವಾಗಿದೆ. ಮತ್ತೆ ಏರ್ ಡಿಫೆನ್ಸ್ ಬಹಳಷ್ಟು ಶಕ್ತಿಯುತವಾಗಿದ್ದು ಎಂತಹ ಕ್ಷಿಪಣಿ ಬಂದರೂ ಕೂಡ ಅದನ್ನ ತಡೆ ಒಡ್ಡಿ ಅಲ್ಲೇ ಬೀಳಿಸುವಂತ ಪ್ರಯತ್ನವನ್ನ ಭಾರತ ಸೇನೆ ಮಾಡ್ತಾ ಇರುವಂತಹದ್ದು. ನಿನ್ನೆ ರಾತ್ರಿ ಕೂಡ ಇದೇ ರೀತಿಯಾದ ಪ್ರಯತ್ನ ಆಗಿತ್ತು. ಪಾಕಿಸ್ತಾನದ ಸೇನೆ ಒಂದು ಕ್ಷಿಪಣಿಯನ್ನ ಹಾರಿಸಿತ್ತು, ಆದ್ರೆ ಅದನ್ನ ಅಲ್ಲಿಯೇ ಹೊಡೆದು ಉರುಳಿಸುವಂತ ಪ್ರಯತ್ನ ಭಾರತದ ಸೇನೆ ಮಾಡಿದೆ, ಯಶಸ್ವಿಯಾಗಿ ಮಾಡಿರುವಂತಹದ್ದು. ಆದ್ರೆ ಪೂಂಚ್ ಸೆಕ್ಟರ್ನಲ್ಲಿ ಅಪ್ರಚೋದಿತ ದಾಳಿಯನ್ನ ಪಾಕಿಸ್ತಾನದ ಸೈನಿಕರು ಮಾಡ್ತಾ ಇದ್ದಾರೆ. ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ದಾಳಿಯಲ್ಲಿ ಭಾರತದ 13 ನಾಗರಿಕರು ಸಾವನ್ನಪ್ಪಿದ್ದಾರೆ. ಶೆಲ್ ದಾಳಿಯನ್ನ ಮಾಡ್ತಾ ಇರುವಂತದ್ದು, ಅಮಾಯಕ ಜನರ ಬಲಿಯನ್ನ ಪಾಕಿಸ್ತಾನದ ಸೈನಿಕರು ಪಡಿತಾ ಇದ್ದಾರೆ. ಮುಖ್ಯವಾಗಿ 59 ಮಂದಿಗೆ ಗಾಯ ಆಗಿದೆ. ಈ ಒಂದು ಪೂಂಚ್ ಸೆಕ್ಟರ್ನಲ್ಲಿಯೇ 13 ಮಂದಿ ಸಾವನ್ನಪ್ಪಿರುವಂತಹದ್ದು. ಇದೇ ಪೂಂಚ್ ಸೆಕ್ಟರ್ನಲ್ಲಿಯೇ 44 ಮಂದಿಗೆ ಗಾಯ ಆಗಿದೆ. ಅವ್ರನ್ನೆಲ್ಲರನ್ನೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ, ಆಸ್ಪತ್ರೆಗೆ ದಾಖಲಿಸಿ. ಇನ್ನು ಮುಖ್ಯವಾಗಿ ಅಕ್ನೂರ್ ಪ್ರದೇಶದಲ್ಲೂ ಕೂಡ ಶೆಲ್ ದಾಳಿ ಆಗ್ತಿದೆ. ಅಲ್ಲಿ ಏನು ಗಡಿ ಪ್ರದೇಶ ಏನಿದೆ ಮತ್ತೆ ಪಾಕ್ ಆಕ್ರಮಿತ ಪ್ರದೇಶದ ಗಡಿ ಪ್ರದೇಶ ಏನಿದೆ, ಇಲ್ಲಿ ಜನರನ್ನ ಶಿಫ್ಟ್ ಮಾಡುವಂತದ್ದು, ಸೇಫ್ ಜಾಗಕ್ಕೆ ಶಿಫ್ಟ್ ಮಾಡುವಂತ ಕೆಲಸ ಕೂಡ ಈಗ ನಡೀತಾ ಇದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.